ಜನರ ಕೂಗು ಏನಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಹೋಗಿ ಯಾರ್ದೋ ಮೇಲೆ ಕೇಸ್ ಹಾಕಲಿಕ್ಕೆ ಸುರೇಶ್ ಅವ್ರ ಮೇಲೆ ಕಾನೂನು ಬದಲು ಕಾನೂನು ಇದೆ ಅಂತೇಳಿ ಕಾನೂನು ತೊಗೊಳ್ತದೆ ಈ ವಿಚಾರಗಳನ್ನ. ಇವರು ಓಪನ್ ಆಗಿ ಗುಂಡೇಟು ಇಲ್ಲಿ ಯಾರೋ ಬಂದಿದ್ದರು ಗೊತ್ತಿಲ್ಲ ಅಂಥೇಳಿ ಮಂಗಳೂರು ಅವರು ಅಲ್ಲಿ ಹೋಗಿ ಅದೇ ಕೆಲಸ ಬೆಂಕಿ ಇಟ್ಟ ಕೆಲಸ ಮಾಡ್ತಾರೆ. ಅಲ್ಲಿ ಹೋಗಿ ನವೀನ್ ಕಟೀಲಲ್ಲಿ ಎಂಟ್ರಿ ಮಾಡಿದ್ದು ನವೀನ್ ಕಟೀಲ್ ಏನು ಮಾಡಿದ್ದು ನವೀನ್ ಕುಮಾರ್ ಕಟೀಲ್ ಇದೇ ಕೆಲಸ ಮಾಡಿದ್ದು ಅಲ್ಲಿನೂ ಇದೇ ಕೆಲಸ ಮಾಡಿದ್ದು. ಇವರೆಲ್ಲರೂ ಕೂಡ ಇಂಥ ಸಾಮಾಜಿಕ ಜಾಲತಾಣನ ಮಿಸ್ಯೂಸ್ ಮಾಡ್ಕೊಂಡು ಇವರು ಅಧಿಕಾರಕ್ಕೆ ಬಂದಿದ್ದು. ಇವತ್ತು ಅದೇ ಸಾಮಾಜಿಕ ಜಾಲತಾಣ ಅವ್ರ ವಿರುದ್ಧ ಅವ್ರಿಗೆ ಅನಿಸುತ್ತೆ. ಯಾಕೆಂದರೆ ಹತಾಶರಾಗಿರೋರು ಅವರು ನಾವಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಕೆಲಸ ಮಾಡ್ಕೊಂಡು ಬಂದ್ವಿ. ನಾವೀಗ ಅಧಿಕಾರದಲ್ಲಿದ್ದೀವಿ, ನಮ್ಮ ಕೆಲಸ ಮಾಡೋದು ನಮ್ಗೆ ಗೊತ್ತಿದೆ. ಜನರು ಗೌರವದಿಂದ ಕೂರಿಸಿದ್ದಾರೆ. ಅದಕ್ಕೆ ನಾನು ಹೇಳಿದ್ದಲ್ಲ, ಇವರಿಗೆ ಇವೆಲ್ಲದು ತುಷ್ಟೀಕರಣ ಇವೆಲ್ಲವೂ ಇದವಲ್ಲ, ಅವರಿಗೆ ತಲೆಯಲ್ಲಿ ಏನೂ ಇಲ್ಲ. ಯಾಕೆಂದರೆ ಅವರು ಅಧಿಕಾರ ಮಾಡಿರೋದು ಇವತ್ತುವರೆಗೂ ಕೂಡ 112-13 ಮೇಲೆ ಅವ್ರ ಜೀವನದಲ್ಲಿ ಬಂದೇ ಇಲ್ಲ. ಸ್ವಂತ ಶಕ್ತಿ ಮೇಲೆ ಬಿಸ್ನೆಸ್ ಮಾಡಿ ವ್ಯವಹಾರ ಮಾಡಿ ಬಂದವರು, ಸರ್ಕಾರಗಳನ್ನು ವ್ಯಾವಹಾರಿಕವಾಗಿ ಉಳಿಸಿದವರು, ಉಳಿಸಿ ಮತ್ತೆ ಅಧಿಕಾರ ಮಾಡ್ತಾ ಇದ್ದಾರೆ. ಇವ್ರ ಕೈಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಮನವಿ ಮಾಡಿದ್ದೆ ಕೇಂದ್ರ ಸರ್ಕಾರಕ್ಕೆ. ಯಾರು ಹೊಸ ಕಾನೂನು ತರಲಿ ಅಂತ ಹೇಳಿದ್ರೆ ಹಂಗೆ ಹೇಳಿದಾರೆ ತಾನೆ. ಆ ಕೋರ್ಟಿಂದ ಬಂದಾಗ ಅಲ್ಲಿಗೆ ಉತ್ತರ ಕೊಡಕ್ಕೆ ಹೇಳ್ರಿ. ಹೌದಾ, ನಿಮಗೆ ಹೇಳಿದ್ರೆ ಆಗಲ್ಲಲ್ಲ. ಕಾನೂನಿಗೆ ಅದು ಹೇಳಬೇಕು. ಮಾಧ್ಯಮದಲ್ಲಿ ಹೇಳಿದರೆ ಏನು ಉಪಯೋಗ? ಅವ್ರಿಗೆ ನೋಟಿಸ್ ಬಂದಾಗ ಅದಕ್ಕೆ ಉತ್ತರ ಕೊಡಲಿ. ಅದು ಸರಿ ಇತ್ತು ಅಂದರೆ ಸರಿ ಮಾಡೋಣ, ತಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಕಾನೂನು ಆ್ಯಕ್ಟ್ ಮಾಡಬೇಕು ತಾನೆ. ಯಾರೇ ಆಗಲಿ, ಕಾಂಗ್ರೆಸ್ ಪಕ್ಷ BJP ಏನೇ ಆಗಲಿ, ಈ ದೇಶದೊಳಗೆ ಈ ರಾಜ್ಯದಲ್ಲಿ ಉಳಿಬೇಕು ಶಾಶ್ವತವಾಗಿ. ಏನು ಅಂತ ಹೇಳಿದರೆ ಕಾನೂನು, ಅಂಬೇಡ್ಕರ್ ಅವರ ಒಂದು ಸಂವಿಧಾನ, ಅದನ್ನು ನೆಡ್ಸ್ಕೊಂಡು ಹೋಗಬೇಕು. ನಾವು ಅದರಲ್ಲಿ ಉಸಿರಾಡೋರು. ನಮಗೆ ಸೆಕೆಂಡು ಭಗವದ್ಗೀತಾ ಮತ್ತೆ ಹೇಳ್ತೀನಿ ಕೇಳಿ. ಭಗವದ್ಗೀತಾ, ಕುರಾನು ಇವೆಲ್ಲ ಏನು ಗೊತ್ತಾ, ಅದನ್ನು ನಾವು ಹುಟ್ಟಬೇಕಾದ್ರೆ ನಾವು ಪಡ್ಕೊಂಡು ಬಂದಿದ್ವಿ. ಆದರೆ ನಾವು ಹುಟ್ಟೋಕ್ಕಿಂತ ಮುಂಚೆನೇ ಈ ದೇಶ ಇತ್ತು, ಸ್ವತಂತ್ರ ಬಂದಿತ್ತು. ಅದಾದಮೇಲೆ ಅಂಬೇಡ್ಕರ್ ಅವ್ರು ಬರೆದು ಕೊಟ್ಟಿದ್ದರು. ನೀವು ನಮಗೆ ಹಿಂಗೆ ಪ್ರಶ್ನೆ ಕೇಳೋ ಅಧಿಕಾರ ಕೊಟ್ಟವ್ರು ಅವರೇ. ನಮಗೆ ಉತ್ತರ ನಿಮಗೆ ಕೂಡ ಕೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಬೈಬಲ್ ಇದೆಲ್ಲ ಆಮೇಲೆ ಬರ್ತದೆ, ಹುಟ್ಟಿದ ಮೇಲೆ ಬರ್ತದೆ, ನಾವು ಜಾತಿ ಹುಟ್ಟಿದ ಮೇಲೆ. ಆದರೆ ನಿಜವಾಗಿ ಈ ದೇಶಕ್ಕೆ ಯಾವುದು ನಮಗೆ ಆ ದೇವ್ರ ಸಮಾನ ಅಂತ ಹೇಳಿದರೆ